everyone, welcome back to my YouTube channel. My name is Danu. If you haven't subscribed my YouTube channel, please subscribe my YouTube channel. ಎಲ್ರಿಗೂ ಹ್ಯಾಪಿ ಯುಗಾದಿ 2025. ನೀವು ಯಾವ ಥರ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ಹೇಳಿ. ಯುಗಾದಿ ಅಂದರೆ ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ ಅಲ್ವಾ? ಬಿಕಾಸ್ ಆಫ್ ಸಮ್ಮರ್ ಸೀಸನ್ ಹತ್ರ ಬರ್ತಿರುತ್ತೆ. ಕಿಡ್ಸ್ಗಳಿಗೆ ತುಂಬ ಇಷ್ಟ, ಯಾಕಂದರೆ ಸಮ್ಮರ್ ಹಾಲಿಡೇಸ್ ಬರ್ತಿರುತ್ತೆ ಅಂತ ಇಷ್ಟಪಡ್ತಾರೆ. ಆ್ಯಂಡ್ ಕೆಲವರು ಮ್ಯಾಂಗೋ ಸೀಸನ್ ಹತ್ರ ಬರ್ತಿದೆ ಅಂತ ಇಷ್ಟಪಡ್ತಾರೆ. ಸೊ ನೀವು ಯಾವ ರೀಸನ್ಗೋಸ್ಕರ ಯುಗಾದಿನ ತುಂಬ ಇಷ್ಟಪಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಕ್ಯೂರಿಯಾಸಿಟಿ ಇದೆ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಇವತ್ತು ನೋಡ್ತಾ ಇರ್ಬೋದು ನೀವು, ನಾನು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ನನಗಂತೂ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದರೆ ತುಂಬ 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 ಇಷ್ಟ ಆಗುತ್ತೆ. ನೀವೆಷ್ಟು ಜನ ಇಷ್ಟಪಡ್ತೀರಾ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದನ್ನು, ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನನಗೂ ಕ್ಯೂರಿಯಾಸಿಟಿ ಇದೆ. ಯಾರ್ಯಾರು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಎಸ್, ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ದೇವ್ರ ಪೂಜೆ ಮಾಡಿದ್ಮೇಲೆ. ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ಯುಗಾದಿ ಅಲ್ವಾ, ಯುಗಾದಿ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಮಾಡೋಣ ಅನ್ಕೊಂತಿದ್ದೀನಿ. ನಾನು ಎಷ್ಟೊತ್ತಾದ್ರೂ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಆಲ್ರೆಡಿ ಈವ್ನಿಂಗ್ ಆಗಿದೆ. ನಾನು ಆಕ್ಚುಲಿ ಬೇಗ ಎದ್ದು ವರ್ಕೌಟ್ ಎಲ್ಲ ಮಾಡಿದೆ, ಓಕೆನಾ. ಆಮೇಲೆ ಮತ್ತೆ ಬೇಗ ಬೇಗ ರೆಡಿ ಆಗ್ಬಿಟ್ಟು ಮಾಡೋಣ ಅನ್ನೋಷ್ಟು ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿದೆ. ಮೇಡ್ ಬಂದಿರ್ಲಿಲ್ಲ ಇವತ್ತು, ನಾನೇ ಕ್ಲೀನ್ ಮಾಡಿದ್ದು ಮನೆ. ನನ್ಗೇನೋ ಪೂಜೆ ಮಾಡೋ ದಿವಸ ನಾನೇ ನನ್ನ ಕೈಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಲ್ಲ ಅಂದ್ರೆ ನನ್ಗೇನೋ ಅದು ಸಮಾಧಾನನೇ ಆಗಲ್ಲ. ಹಾಗಾಗಿ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೇಕು, ಅವಾಗ್ಲೇ ನಂಗೆ ಸಮಾಧಾನ. ನೋಡಿ, ಪೂಜೆ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಟ್ಟಿದೆ. ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ಗೆ ರೀಲ್ ಮಾಡ್ತಾ ಇದೆ, ಅದಕ್ಕೆಲ್ಲ ಲೇಟ್ ಆಗ್ಬಿಡ್ತು. ಅಂಡ್ ಇವತ್ತು ಯುಗಾದಿಗೆ ನಾನು ಮ್ಯಾಂಗೋ ಲೆಮನ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕುಕಿಂಗ್ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ. ಇವಾಗ ಚಿಯಾ ಪುಡಿಂಗ್ ಇರ್ಬೋದು, ಸ್ಯಾಲಡ್ಸ್ ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ಬಟ್ ಪ್ರಾಪರ್ ಕುಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಯೂಟ್ಯೂಬ್ ನೋಡ್ಕೊಂಡೇ ಮಾಡೋದು. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನನಗೆ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಕ್ ಇಷ್ಟ ಇಲ್ಲ, ಸುಮ್ನೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಕುಕಿಂಗ್ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಕೆಲವೊಂದು ದಾಲ್ ಇರ್ಬೋದು, ಅಂದ್ರೆ ಬೇಸಿಕ್ ಇರುತ್ತಲ್ಲ, ದಾಲ್ ಇರ್ಬೋದು, ಅಥವಾ ನಮ್ಮಮ್ಮ ಕರ್ಡಲ್ಲಿ ಮಾಡ್ತಾರೆ. ನಮ್ ಕಡೆ ಕರ್ಡ್ನಲ್ಲಿ ಒಗ್ಗರಣೆ ಹಾಕ್ಬಿಟ್ಟೇನೋ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಅದನ್ನ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡಲ್ಲ, ನಾನೇ ಮಾಡ್ತೀನಿ. ಆತರ ಬೇಸಿಕ್ ಒಂದು 3-4 ಐಟಮ್ಸ್ ಯೂಟ್ಯೂಬ್ ನೋಡ್ಕೊಳ್ದೆ ಮಾಡೋಕ್ ಬರುತ್ತೆ. ಮಿಕ್ಕಿದೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಅಂಡ್ ಟ್ರಸ್ಟ್ ಮೀ, ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರು ಕೂಡ ನಾನು ಪ್ರಾಪರ್ ಆಗಿ ಮಾಡಿರ್ತೀನಿ. ಐ ಮೀನ್ ತುಂಬಾ ಟೇಸ್ಟಿ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದ್ ಜನ ಟೇಸ್ಟ್ ಮಾಡಿರೋರು ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಐ ಆಮ್ ನಾಟ್ ಕಿಡಿಂಗ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಖತ್ತಾಗಿರುತ್ತೆ. ಇವತ್ತು ನನ್ನ ಫೇವ್ರೆಟ್ ಚಾನಲ್ ಯಾವ್ದು ಯೂಟ್ಯೂಬ್ ನಲ್ಲಿ ಕುಕಿಂಗ್ ಅಂತ ಹೇಳಿದ್ರೆ ವೈಷ್ಣವಿ ಚಾನಲ್ ಅಂತ ಇದೆ. ಅವ್ರು ತುಂಬಾ ವರ್ಷದಿಂದನೂ ಮಾಡ್ತಾರೆ ಅನ್ಸುತ್ತೆ, ಅವ್ರ ಚಾನಲ್ ನಾನು ಮಾಡೋದು. ಯಾಕಂದ್ರೆ ಅವರು ನಾನ್ ವೆಜ್ ಎಲ್ಲ ಮಾಡಿದಾಗ ನಮ್ ಗೌಡಸ್ ಮಾಡ್ತಾರಲ್ಲ, ಆತರ ಗ್ರೀನ್ ಚಾಪ್ಸ್ ಇರ್ಬೋದು, ಅದೆಲ್ಲ ಮಾಡಿ ತೋರಿಸ್ತಾರೆ. ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ಅಂಡ್ ಯುಗಾದಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಯುಗಾದಿ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದೇ ಐ ವಾಸ್ ಕಮಿಂಗ್ ಟು ಬ್ಯಾಂಗ್ಳೂರ್. ಅಂದ್ರೆ ಹಾಲಿಡೇಸ್ ಬರ್ತಾ ಇತ್ತಲ್ವಾ ಅವಾಗ. ಚಿಕ್ಕ ವಯಸ್ಸಿನಲ್ಲಿ ಹಾಲಿಡೇಸ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಾ ಇದ್ದಿದ್ರಿಂದ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇರ್ತಿತ್ತು. ಹಾಲಿಡೇಗೆ ನಾನು ಬ್ಯಾಂಗ್ಳೂರ್ ಬರ್ತಿದ್ದೆ, ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಎರಡರಲ್ಲಿ ಒಂದಷ್ಟೇ ಹೋಗ್ತಾ ಇದ್ದಿದ್ದು. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು, ಹಾಲಿಡೇ ಬರುತ್ತೆ ಅಂಡ್ ಮ್ಯಾಂಗೋ ಎಲ್ಲ ಬರುತ್ತೆ ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ನನಗೆ ಮ್ಯಾಂಗೋಸ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಅದಕ್ಕೆ ನನಗೆ ಆ ಫೆಸ್ಟಿವಲ್ ಅಂದ್ರೆ ಇದಿಷ್ಟ ಆಗುತ್ತೆ. ಅಂಡ್ ಇನ್ನೊಂದು, ಯುಗಾದಿ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗೋದು ಯಾವುದು ಅಂತ ಹೇಳಿದ್ರೆ, ಸ್ಪೆಷಲ್ ಡೇ ಅದು ಯಾವುದು ಅಂತ ಹೇಳಿದ್ರೆ, ಯುಗಾದಿ ಆಗಿದ್ ನೆಕ್ಸ್ಟ್ ಡೇ ನಮ್ ಕಮ್ಯುನಿಟಿನಲ್ಲಿ, ಅಂದ್ರೆ ನಾನು ಗೌಡಸ್ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ರು ಮಾಡ್ತಾರಲ್ವ ನನ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಕಮ್ಯುನಿಟಿನಲ್ಲಿ ನೆಕ್ಸ್ಟ್ ಡೇ ನಲ್ಲಿ ನಾನ್ ವೆಜ್ ಮಾಡ್ತೀವಿ. ವರ್ಷದಡುಕು ಅಂತ ಏನೋ ಕರೀತಾರಲ್ವಾ ಅದನ್ನ. ಅದೇನಂತ ಎಕ್ಸಾಕ್ಟ್ ಆಗಿ ನೇಮ್ ಹಾಕಿ ನನ್ಗೆ ವರ್ಷದಡುಕು ಅಂತ ಅನ್ಕೊಂಡಿದೀನಿ. ಬಟ್ ಅದ್ ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ, ಅದೇ ಇರ್ಬೋದು. ಏನಾದ್ರೂ ರಾಂಗ್ ಆಗಿದ್ರೆ ನನ್ಗೆ ಕಮೆಂಟ್ ಮಾಡಿ ಹೇಳಿ. ಸೊ ಆ ಒಂದು ಆ ಡೇ ನಾವು ನಾನ್ ವೆಜ್ ಮಾಡ್ತೀವಿ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಸಿ, ನಾನು ನಾನ್ ವೆಜ್ ಲೈಕ್ ಎವ್ರಿ ಡೇ ತಿಂತೀನಿ. ಅಂದ್ರೆ ಲೈಕ್ ಡಯಟ್ ಫುಡ್ ಫಾಲೋ ಮಾಡ್ತೀನಲ್ವಾ. ಚಿಕನ್ ಬ್ರೆಸ್ಟ್ ಇರ್ಬೋದು, ಫಿಶ್ ಅದೆಲ್ಲ ನಾನು ಎವ್ರಿ ಡೇ ಆಲ್ಮೋಸ್ಟ್ ತಿಂತೀನಿ. ಬಟ್
ಎಸ್ಪೆಷಲಿ ನಾನ್ ವೆಜ್ ಯುಗಾದಿ ಆಗಿದ್ ನೆಕ್ಸ್ಟ್ ಡೇ ಮಾಡ್ತೀವಲ್ಲ, ಅದು ನಮ್ಮಮ್ಮ ಮಾಡ್ತಾರಲ್ಲ, ಅದು ಸಖತ್ ಇಷ್ಟ ಆಗುತ್ತೆ. ನಮ್ಮಮ್ಮ ಗ್ರೀನ್ ಚಾಪ್ಸ್ ಮಾಡ್ತಾರೆ, ಆಮೇಲೆ ಸಾಂಬಾರ್ ಮಾಡ್ತಾರೆ, ಆಮೇಲೆ ಏನೇನೋ ಏನೋ ನಾನ್ ವೆಜ್ ಅಲ್ಲಿ ಏನೋ ಪಾರ್ಟ್ಸ್ ಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ಪೆಷಲ್ ಆಗಿ ಏನೇನೋ ಮಾಡ್ತಾರೆ. ನಮ್ಮಮ್ಮ ಏನೇನೋ ಮಾಡ್ಕೊಡ್ತಾರೆ, ಎಷ್ಟೊಂದು ವೆರೈಟೀಸ್ ಇರುತ್ತೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಸಲ ನನ್ ಮನೆಗೆ ಹೋಗಕ್ ಆಗ್ಲಿಲ್ಲ. ಮನೆಗೆ ಏನಕ್ಕೆ ಹೋಗಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾನು ಮತ್ತೆ ರಾಮನವಮಿಗೆ ಮನೆಗೆ ಹೋಗ್ಬೇಕು, ಹಾಗಾಗಿ ನಾನು ಹೋಗಕ್ಕಾಗಿಲ್ಲ. ನಮ್ಮಮ್ಮ ಕರೀತಾ ಇದ್ರು. ನಮ್ಮಮ್ಮ ನನ್ ತುಂಬಾ ಆಸೆ ಆಗಿದ್ದೆ, ನೀನ್ ಬರ್ತೀಯಾ ಅಂತ ಹೇಳಿ, ನೀನ್ ಬಂದಿಲ್ವಾ ಬರಲ್ವಾ ಅಂತ ಕೇಳ್ತಾ ಇದ್ರು. ಬಟ್ ಮತ್ತೆ ನಾನು ಹೋಗ್ಬೇಕು, ಮತ್ತೆ ಲೀವ್ ಎಲ್ಲ ತಗೋಬೇಕು ಆಫೀಸ್ ನಲ್ಲಿ. ಹಾಗಾಗಿ ನಾನು ಸ್ವಲ್ಪ ಓಕೆ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅನ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು. ಅಂಡ್ ನೀವ್ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿ? ಅಂಡ್ ನನ್ಗೆ ಗೊತ್ತು ಸ್ವಲ್ಪ ಜನ ಇಂಡಿಯಾದಲ್ಲಿಲ್ಲ, ಸ್ವಲ್ಪ ಜನ ಫಾರಿನ್ ಅಲ್ಲಿ ಇರ್ತೀರಾ, ಅವ್ರಿಗೆ ನೆಕ್ಸ್ಟ್ ಡೇ ಯುಗಾದಿ ಇರುತ್ತೆ, ಇವತ್ತಿರೋದಿಲ್ಲ. ಅವ್ರಿಗೂ ಕೂಡ ಅಡ್ವಾನ್ಸ್ಡ್ ಹ್ಯಾಪಿ ಯುಗಾದಿ. ಅಂಡ್ ನೀವ್ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನನ್ ಕಮೆಂಟ್ ಮಾಡಿ ಹೇಳಿ. ನಮ್ ಕಡೆ ಅಂತೂ ಈ ತರಾನೇ ಚೆನ್ನಾಗಿ ಪೂಜೆ ಮಾಡಿ, ಆಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡೆ, ಅದಾದ್ಮೇಲೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು, ನಾನೇ ಚೆನ್ನಾಗಿ ಪೂಜೆ ಮಾಡೋಣ. ನನಗೆ ಪೂಜೆ ಮಾಡೋದಂದ್ರೆ ಸಖತ್ ಇಷ್ಟ, ಸಖತ್ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಪೂಜೆ ಮಾಡೋದಂದ್ರೆ. ಅದು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಲ್ಲ, ಸಖತ್ ಇಷ್ಟ ಆಗುತ್ತೆ. ಅಂಡ್ ಇವಾಗ ಟೈಮ್ ವೇಸ್ಟ್ ಮಾಡಿದೆ, ನಾನು ತುಂಬಾ ಮಾತಾಡ್ತಿದ್ದೀನಿ ಅಲ್ವಾ, ಟೈಮ್ ವೇಸ್ಟ್ ಮಾಡಿದೆ. ಕುಕಿಂಗ್ ಮಾಡೋದು ತೋರಿಸ್ತೀನಿ. ಇವತ್ತು ಜಸ್ಟ್ ರ್ಯಾಂಡಮ್ ಆಗಿ ಏನೋ ಫೆಸ್ಟಿವಲ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು, ಇದು ಯುಗಾದಿ ಸ್ಪೆಷಲ್ ಬ್ಲಾಗ್ ಅಂತ ಅನ್ಕೊಳ್ಳಿ. ಸೊ ರ್ಯಾಂಡಮ್ ಆಗಿ ಅಂಡ್ ಸಾರಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ನಾನು. ನಾನು ಯಾವ ಫೆಸ್ಟಿವಲ್ಗೂ ಸಾರಿ ಹಾಕೊಂಡಿಲ್ಲ, ಪ್ರಾಮಿಸ್, ಟ್ರಸ್ಟ್ ಮೀ. ನಾನು ಯಾವ ಫೆಸ್ಟಿವಲ್ಗೂ ಸಾರಿ ಹಾಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಸಾರಿ ಹಾಕೊಂಡಿರೋದು. ನಂಗೆ ಖುಷಿ ಆಗ್ತಾ ಇದೆ. ಆಕ್ಚುಲಿ ಡ್ರೆಸ್ ಹಾಕೊಳ್ಳೋಣ ಅನ್ಕೊಂಡಿದ್ದೆ. ಅಂಡ್ ಮತ್ತೆ ಕಮೆಂಟ್ ಎಲ್ಲ ಮಾಡ್ಬೇಡಿ ಬ್ಲಾಕ್ ಕಲರ್ ಹಾಗೆ ಹೀಗೆ ಅಂತ. ಇದು ಬ್ಲಾಕ್ ಕಲರ್ ಸಾರಿ ಹಾಕೊಂಡು ಪೂಜೆ ಮಾಡಬಾರ್ದು ಅದು ಇದು ಅಂತ. ಐ ಡೋಂಟ್ ಬಿಲೀವ್ ಇನ್ ಆಲ್ ಆಫ್ ದಟ್. ನನ್ಗೆ ಆಕ್ಚುಲಿ ಅದೆಲ್ಲ, ನಾನು ದೇವ್ರ ಪೂಜೆ ಮಾಡೋದ್ರಲ್ಲಿ ಬಿಲೀವ್ ಮಾಡ್ತೀನಿ, ದೇವ್ರನ್ನ ಬಿಲೀವ್ ಮಾಡ್ತೀನಿ, ಬಟ್ ಮೂಢನಂಬಿಕೆಗಳನ್ನೆಲ್ಲ ನಾನು ಬಿಲೀವ್ ಮಾಡಲ್ಲ. ಸೊ ಆತರ ಎಲ್ಲ ನೀವು ಕಮೆಂಟ್ ಹಾಕಕ್ ಹೋಗ್ಬಿಡಿ, ಓಕೆನಾ? ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಹೇಳಿದ್ನಲ್ವಾ, ನನ್ನ ಫೇವ್ರೆಟ್ ಲೆಮನ್ ರೈಸ್, ಮ್ಯಾಂಗೋ ಲೆಮನ್ ರೈಸ್. ಅದ್ರ ಜೊತೆ ಕೋಸಂಬರಿ ಮಾಡ್ಕೋತೀನಿ. ಕೋಸಂಬರಿ ಜೊತೆ ಅದೇ ನಾನು ಹೇಳ್ದಾಗೆ ಗ್ರೀನ್ ಬೀನ್ಸ್ ಅಲ್ಲಿ ಸಬ್ಜಿ ಮಾಡ್ತೀನಿ. ಸೊ ಮಾಡ್ಕೊಳ್ಳೋಣ ಬನ್ನಿ, ಯಾಕಂದ್ರೆ ಲೇಟ್ ಆಗ್ಬಿಟ್ಟಿದೆ, ಸಖತ್ ಹಸುವಾಗ್ತಾ ಇದೆ ನನಗೆ. ನಾನು ಮನೆಗೆ ಹೋಗಿದ್ರೆ ನಮ್ಮಮ್ಮ ಅಂತೂ ಬೆಳಗ್ಗೆನೆ ಮಾಡಿಟ್ಬಿಡ್ತಾರೆ. ಫೆಸ್ಟಿವಲ್ ಫುಡ್ ಅಂತೂ ಹೆಂಗಿರುತ್ತೆ ನಂಗೆ ನೆನ್ಸ್ಕೊಂಡ್ರೆ ಹೋಗ್ಬೇಕಿತ್ತು ಮನೆಗೆ ಅಂತ ಅನ್ನಿಸ್ತಿದೆ. ಬಟ್ ಏನ್ ಮಾಡೋದು, ನನ್ಗೇನ್ ದೂರ ಇಲ್ಲ, ಹತ್ರನೇ ಇರೋದೆ, ಹೋಗಿ ಬರ್ಬೋದಿತ್ತು. ಬಟ್ ಎಗೇನ್ ನೆಕ್ಸ್ಟ್ ವೀಕ್ ಎಲ್ಲ ಹೋಗ್ಬೇಕಂತ ಹೇಳಿ ನಾನು ಹೋಗ್ಲಿಲ್ಲ. ಇಟ್ಸ್ ಓಕೆ. ಅಂಡ್ ಆಲ್ಸೋ ಬ್ಲಾಗ್ ಎಲ್ಲ ಮಾಡ್ಬೇಕಲ್ಲ. ನಾನು ಮನೆಗೆ ಹೋದಾಗ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಯಾವಾಗ್ಲೂ ಸುತ್ತಾಡ್ಕೊಂಡಿರ್ತೀನಿ ನಾನು. ಮನೆಗೆ ಹೋದಾಗ ನಾನು ಫೋನ್ ನೋಡೋದೇ ಇಲ್ಲ ಬೇಸಿಕಲಿ. ಲೈಕ್ ಸೀರಿಯಸ್ಲಿ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮನೆಗೆ ಹೋದಾಗ ನಾನು ಫೋನ್ ಅಂತೂ ನೋಡೋಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ತೋಟ ಎಲ್ಲ ಇದೆ, ತೋಟದಲ್ಲಿ ಇರ್ಬೋದು, ಅಥವಾ ಏನೋ ನಮ್ಮಮ್ಮನ ಜೊತೆ ಎಲ್ಲ ತರಲೆ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ನಮ್ಮಮ್ಮ ಏನಾದರೂ ಸ್ಪೆಷಲ್ ಮಾಡ್ಕೊಡ್ತಾನೆ ಇರ್ತಾರೆ. ಸೊ ಅಲ್ಲಿ ಇಲ್ಲಿ ತರಲೆ ಮಾಡ್ಕೊಂಡಿರ್ತೀನಿ ನಾನು. ಸೊ ಹಾಗಾಗಿ ನಾನು ಮನೆಗೆ ಹೋದಾಗ ಫೋನ್ ಎಲ್ಲ ನೋಡೋದೇ ಇಲ್ಲ. In what John Huston film did you hear this? Of the baby. For how long? 8 weeks. I mean, I love my mother, but my God, a long lunch with her is taxing. I personally would be honored if she wanted to live with me. She can't hear you. But you guys, come on, what am I going to do? Well, if you... ಬಂದಿದ ತಕ್ಷಣ ಎಲ್ಲ ಆರ್ಗನೈಸ್ಡ್ ಆಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇವಾಗ ಫ್ರೆಂಡ್ ಸೀರೀಸ್ ನೋಡ್ಕೊಂಡು
ಕುಕಿಂಗ್ ಕಂಟಿನ್ಯೂ ಮಾಡ್ತೀನಿ. ನನಗೆ ಕುಕಿಂಗ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ನೋಡೋದಕ್ಕೆ ಸಖತ್ ಇಷ್ಟ. ಬಿಕಾಸ್ ಎನ್ ನಂಬರ್ ಆಫ್ ಟೈಮ್ಸ್ ನೋಡ್ಬಿಟ್ಟಿದ್ದೀನಿ. ನನ್ನ ಹತ್ರ 24 ಅಂಡ್ ಡಿಸೆಂಬರ್ ಮಂತ್ ಅಲ್ಲಿ ಫ್ರೆಂಡ್ಸ್ ನ ತೆಗ್ದಾಕ್ಬಿಡ್ತಾರೆ ನೆಟ್ಫ್ಲಿಕ್ಸ್ ಇಂದ ಅಂತ ಹೇಳ್ತಾ ಇದ್ರಲ್ಲ. ಸೊ ಐ ವಾಸ್ ಲೈಕ್, ನನ್ ಮುಂಚೆ ಏನಲ್ಲ ತುಂಬಾ ವರ್ಷಗಳಿಂದಾನು ಕೂಡ ನಾನು ಫ್ರೆಂಡ್ಸ್ ನ ಲ್ಯಾಪ್ಟಾಪ್ ನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಎಲ್ಲಾ ಸೀಸನ್ಸ್ ಇದೆ, ಇವನ್ ಬ್ಲೂಪರ್ಸ್ ಕೂಡ. ಏನೋ ಗೊತ್ತಿಲ್ಲ, ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ಫ್ರೆಂಡ್ಸ್ ಸೀರೀಸ್. I learned so many things from them. I mean, each and every character ಇಂದ ಕೂಡ ನಾನು ರಿಯಲ್ ಲೈಫ್ ನಲ್ಲಿ ತುಂಬಾ ವಿಷಯಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನ ನೋಡಿ. ನೀವ್ ಎಷ್ಟು ಜನ ಫ್ರೆಂಡ್ಸ್ ಫ್ಯಾನ್ಸ್ ಇದೀರಾ? ಫ್ರೆಂಡ್ಸ್ ಸೀರೀಸ್ ಎಷ್ಟು ಜನ ನೋಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸೀರೀಸ್. ಕುಕಿಂಗ್ ಮಾಡ್ಬೇಕಾದ್ರಂತೂ ಸಖತ್ ಇಷ್ಟ ಆಗುತ್ತೆ. ಯಾಕಂದ್ರೆ ನೀವು ಲಿಟರಲಿ ಅದ್ರ ಮೇಲೆ ಫೋಕಸ್ ಮಾಡೋ ನೆಸೆಸಿಟಿನೇ ಇರಲ್ಲ, ನೋಡೋ ಆಗಿರಲ್ಲ. ಜಸ್ಟ್ ಕೇಳಿಸ್ಕೊತಾ ಇರ್ಬೋದು. ಆ ಡೈಲಾಗ್ ಎಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಸೊ ಚೆನ್ನಾಗಿ ಅನ್ಸುತ್ತೆ ನನಗೆ. ಈವನ್ ಸಮ್ಟೈಮ್ಸ್ ನನಗೆ ವರ್ಕ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಎಕ್ಸೆಲ್ ವರ್ಕ್ ಏನಾದ್ರು ಮಾಡ್ತಾ ಇರ್ತೀನಲ್ವಾ, ಆ ತರ ಟೈಮ್ ನಲ್ಲಿ ನಾನು ಏನೋ ನೋಡ್ತಾ ಇರ್ತೀನಿ.